ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಬೋದು. ವಿಡಿಯೋನ ಇಲ್ಲಿಂದ ಶುರು ಮಾಡ್ತಾ ಇದ್ದೀನಿ. ಸೊ ಇದು ಯುಗಾದಿ ಹಬ್ಬದ ಹಿಂದಿನ ದಿನದ ಬ್ಲಾಗ್ ಆಗಿರುತ್ತೆ. ಸೊ ನೋಡೋಣ ಬನ್ನಿ. ಒಂದು ರ್ಯಾಂಡಮ್ ಆಗಿ ಇಲ್ಲಿ ಅಂತ ಸ್ಟಾರ್ಟ್ ಮಾಡಿದ್ದೀನಿ, ಯಾವ್ಯಾವ ಥರ ಹೋಗುತ್ತೆ ಅಂತ. ಕೆಲಸ ಮುಗಿಸ್ಕೊಂಡು ಆ್ಯಕ್ಚುಲಿ ಒಂದು ಗುಡ್ ನ್ಯೂಸ್ ಏನಪ್ಪ ಅಂದರೆ, ನನಗೆ ಯುಗಾದಿ ಹಬ್ಬಕ್ಕೆ ರಜಾ ಇದೆ. ವರ್ಷಕ್ಕೊಂದು ರಜಾ. ನಾನು ಕೇಳ್ದೇ ಕೊಡೋ ರಜಾ ಅಂದರೆ ಯುಗಾದಿ ಹಬ್ಬದ ಒಂದು ಬ್ಲಾಗು, ಆಯುಧ ಪೂಜೆ ಹಬ್ಬದ ಒಂದು ಬ್ಲಾಗು. ಸೊ ಇವೆರಡಕ್ಕೆ ನನಗೆ ರಜಾ ಇರುತ್ತೆ. ಆಯುಧ ಪೂಜೆ ಹಬ್ಬ ಆಫ್ಟರ್ ರಜಾ, ಯಾಕಂದರೆ ಬಂದು ಅಂಗಡಿ ಪೂಜೆ ಮಾಡಬೇಕು. ಸೊ ಯುಗಾದಿ ಹಬ್ಬ ಫುಲ್ ಡೇ ರಜಾ. ಸೊ ಖುಷಿ ಆಗುತ್ತೆ. ಇರೋ ಒಂದು ರಜಾನ ಸಖತ್ತಾಗಿ ಎಂಜಾಯ್ ಮಾಡಿಬಿಡ್ಬೇಕು. ಸೊ ಬನ್ನಿ, ನಾನು ಯುಗಾದಿ ಹಬ್ಬಕ್ಕೆ ಅಂತಲೇ ಒಂದು ಸೀರೆ ತೊಗೊಂಡಿದ್ದೆ. ಇವಾಗ ಟ್ರೆಂಡಿಂಗಲ್ಲಿ ಇದೆಯಲ್ಲ ಮೈಸೂರು ಸಿಲ್ಕ್ ಸೀರೆ, ಬಟ್ ಒರಿಜಿನಲ್ ತೊಗೊಂಡಿಲ್ಲ, ಅದೆಲ್ಲ ಸೆಮಿ ತೊಗೊಂಡಿದ್ದೀನಿ. ಸೊ ಅದನ್ನು ಇಲ್ಲಿ ನಿನ್ನೆ ಸ್ಟಿಚ್ ಕೊಟ್ಟಿದ್ದೀನಿ. ನಿನ್ನೆಲ್ಲ ಮೊನ್ನೆ ಕೊಟ್ಟಿದ್ದೆ. ಪಾಪ ಆಂಟಿಗೆ ಎಷ್ಟು ಸ್ಟ್ರೆಸ್ ಇತ್ತು ಅಂತಂದರೆ, ಯುಗಾದಿ ಹಬ್ಬದ ಟೈಮಲ್ಲಿ ಎಲ್ಲ ಕೊಟ್ಟಿರ್ತಾರೆ, ಬಟ್ ಹಂಗಾದ್ರೂ ರಿಕ್ವೆಸ್ಟ್ ಮಾಡಿ ಕೇಳಿದ್ದಕ್ಕೆ ಸರಿ ಆಯಿತು ಅಂತ ಇಸ್ಕೊಂಡು ಬ್ಲೌಸ್ನ ಸ್ಟಿಚ್ ಮಾಡಿದರೆ. ಬಟ್ ನಾನೇನು ಜಾಸ್ತಿ ವರ್ಕ್ ಮಾಡೋಕ್ಕೆ ಹೋಗಿಲ್ಲ. ಬಟ್ ಯಾವ ಥರ ಇದೆ ಅಂತ ನಾನು ಯುಗಾದಿ ಹಬ್ಬದ ದಿನ ಹಾಕ್ಕೊಂಡು ಅವತ್ತದು ಬ್ಲಾಗ್ ಅಪ್ಲೋಡ್ ಮಾಡ್ತೀನಿ. ಸೊ ಯಾರ್ಯಾರಿಗೆಲ್ಲ ಕ್ಯೂರಿಯಾಸಿಟಿ ಇದೆ, ಸೀರೆ ಯಾವ ಥರ ಇರುತ್ತೆ ಅಂತ ನೋಡಬೇಕು ಅಂತ ಕ್ಯೂರಿಯಾಸಿಟಿ ಇದೆ, ಅವರೆಲ್ಲರೂ ಯುಗಾದಿ ಹಬ್ಬದ ಬ್ಲಾಗೋಸ್ಕರ ವೆಯ್ಟ್ ಮಾಡ್ತಾಯಿರಿ. ಸೊ ಅಲ್ಲಿ ಬ್ಲೌಸ್ ಇಸ್ಕೊಂಡು ಹೋಗೋಣ ಅಂತ ಬಂದೆ. ಅಲ್ಲಿ ಒಂದು ಬ್ಲೌಸ್ ಪೀಸ್ದು ಒಂದು ವರ್ಕ್ ಮಾಡಿದರು, ಬಟ್ ನಂಗೆ ಅದು ತುಂಬ ಇಷ್ಟ ಆಯಿತು. ಆಂಟಿಗೆ ಹೇಳ್ತಾಯಿದ್ದೆ, ಆಂಟಿ ಆ ಪೀಸ್ ಕೊಟ್ಬಿಡಿ, ಬೇಕಾದ್ರೆ ನಾನು ಯಾವುದಕ್ಕಾದ್ರು ಮ್ಯಾಚ್ ಮಾಡ್ಕೋತೀನಿ ಅಂತ. ಬಟ್ ನಂಗಂತೂ ಆ ವರ್ಕು, ಆ ಕಲರ್ ಕಾಂಬಿನೇಷನು, ಆ ಸಿಲ್ವರ್ದಿದ್ದು ಸಖತ್ತಾಗಿ ಇಷ್ಟ ಆಯಿತು. ಅದನ್ನು ನೋಡ್ಬೇಕಾದ್ರೆ ಆಂಟಿಗೆ ಹೇಳ್ತಾಯಿದ್ದೆ, ಆಂಟಿ ನನಗೆ ಇದನ್ನು ನೋಡು, ಇದು ಚೆನ್ನಾಗೈತೆ, ಇವಾಗ ಮಾಡಿರೋದಿತ್ತು ಅಂತ ಇದನ್ನು ತೋರಿಸ್ತಾಯಿದ್ರು. ಈ ಡಿಸೈನ್ ಚೆನ್ನಾಗಿತ್ತು, ಬಟ್ ನನಗೆ ಇದೇನು ಸ್ವಲ್ಪ ಜಾತ್ರೆ ಥರ ಅನ್ನಿಸ್ತು. ಬಟ್ ಅದು ಮಾತ್ರ ಸೂಪರಾಗಿದೆ ಅಂತ ಅನ್ನಿಸ್ತು. ನನಗೇನೋ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನೋಡಿದ ತಕ್ಷಣ. ಲಾಸ್ಟ್ ಟೈಮ್ ನಾನು ವರಲಕ್ಷ್ಮಿ ಹಬ್ಬದಲ್ಲಿ ಹಾಕೊಂಡಿದ್ದ ಬ್ಲೌಸ್ನು ಇಲ್ಲೇ ಮಾಡಿಸಿದ್ದು, ಇವ್ರ ಹತ್ರನೇ. ಸೊ ಆವಾಗ ನಮ್ಮ ಇಲ್ಲಿ ನಾಗಮಂಗಲದಲ್ಲಿ ಈ ಥರ ಏನೋ ಸೆಲೆಕ್ಟ್ ಮಾಡೋಕ್ಕೆ ಸೀರೆಗಳು ಸಿಗೋದೇ ಇಲ್ಲ. ಆ್ಯಕ್ಚುಲಿ ಹೇಳ್ಬೇಕಂತಂದರೆ ಒಳ್ಳೆ ಒಂಥರ ಚೆನ್ನಾಗಿರೋ ಕ್ವಾಲಿಟಿ ಸಿಗ್ಬೋದು, ಬಟ್ ಆಪ್ಷನಲ್ ಕಮ್ಮಿ ನಾಗಮಂಗಲದಲ್ಲಿ. ಸೊ ಬ್ಲೌಸ್ದು ಇಸ್ಕೊಳ್ಳೋಣ ಅಂತ ಬಂದು ಇಸ್ಕೊಂಡಾಯಿತು. ಹಂಗೆ ಸ್ವಲ್ಪ ಆಂಟಿ ಹತ್ರ ಮಾತಾಡ್ಕೊಂಡು ನಿಂತಿದ್ದೆ. ಟೈಮ್ ಆಗಿತ್ತು, ಬಟ್ ಹಂಗಾದ್ರೂ ಒಂದೇ ಸಲ ಹೋಗ್ಬಾರ್ದು, ಅಪರೂಪಕ್ಕೆ ಬರೋದು ಇಲ್ಲಿ ಅಂದ್ಬಿಟ್ಟು ಆಂಟಿ ಡಿಸೈನ್ಸ್ಗಳನ್ನೆಲ್ಲ ತೋರಿಸ್ತಾಯಿದ್ರು. ಫೋಟೋ ತಗೋ, ಇದು ಚೆನ್ನಾಗಿದೆ, ಇದು ತಗೋ ಅಂತೆಲ್ಲ ಹೇಳ್ತಾಯಿದ್ರು. ಸೊ ಅಮೌಂಟೆಲ್ಲ ಕೊಟ್ಟು ಫೋಟೋ ಯಾವ್ಯಾವ್ದು ಬೇಕೆಲ್ಲ ತೊಗೊಂಡು ಆಂಟಿಗೆ ಬಾಯ್ ಹೇಳಿ ನೆಕ್ಸ್ಟ್ ನಾನು ಬಂದಿದ್ದು ಹಣ್ಣುಗಳ್ನ ತೊಗೋಬೇಕಿತ್ತು. ಫಸ್ಟ್ ಆಫ್ ಆಲ್ ಹೂವು ತೊಗೋಬೇಕಾಗಿತ್ತು ನಾನು ನಾಗಮಂಗಲದಲ್ಲಿ ಹಬ್ಬಕ್ಕೆ. ಬಟ್ ಈ ಸಲ ಹೂವು ಅಂತೂ ವರ್ಸ್ಟಾಗಿ ಬಂದಿತ್ತು. ಎಂತಕ್ಕೆ ಅಂತಂದರೆ ಹೂದಲ್ಲಿ ಮಳೆ ಇಲ್ದಿರೋ ಕಾರಣ ಚೆನ್ನಾಗಿ ಬಂದಿರಲಿಲ್ಲ. ಸೀರಿಯಸ್ ಆಗಿ ಈ ವರ್ಷ ಹಬ್ಬಕ್ಕೆ ಹೂವು ತೊಗೋಬೇಕು ಅಂತ ಅನ್ನಿಸ್ತಾನೆ ಇಲ್ಲ. ಅದು ತುಳಸಿ ಹಾಕೊಂಡಿದ್ರು ಲುಕ್ ಆಗಿರೋದೇನೋ ಅನ್ನಿಸ್ತು. ಅಷ್ಟಾಗಿ ಹೂವು ಏನು ಚೆನ್ನಾಗಿರಲಿಲ್ಲ, ನಂಗೆ ಇಷ್ಟನೇ ಆಗಲಿಲ್ಲ. ನಂಗೆ ಈ ಜನವರಿ ಸ್ಟಾರ್ಟ್ ಆಗಿತ್ತು ಅಂದ್ರೂ ಹೂವು ಚೆನ್ನಾಗಿಲ್ಲ. ಮಳೆ ಬಂದರೆ ಚೆನ್ನಾಗಿರುತ್ತೆ, ಪಾಪ ಅವರು ಏನು ಮಾಡೋಕ್ಕಾಗುತ್ತೆ. ಇವಾಗ ನಾನು ವೀಡಿಯೋದಲ್ಲಿ ನೋಡ್ಬೇಕಾದ್ರೆ ನೀವು ಅಲ್ಲಿ ಫಿಲ್ಟ್ರಿಗೆ ಹಂಗೆ ಆಗಿರೋಕ್ಕೆ ಅಷ್ಟು ಚೆನ್ನಾಗಿ ಕಾಣಿಸ್ತಿದೆಯೇನೋ, ಬಟ್ ರಿಯಲಾಗಿ ನೋಡಿದ್ರೆ ಚೆನ್ನಾಗಿರಲ್ಲ. ಬಟ್ ಹಂಗೂ ಹಿಂಗೂ ಹುಡುಕಿ ಒಂದು 100ಕ್ಕೆ ಒಂದು 80% ಆದ್ರೂ ಚೆನ್ನಾಗಿರೋ ಹೂವನ್ನ ತೊಗೊಂಡೆ. ನಾನು ತುಳಸಿ ತೊಗೋಬೇಡಣ ಅಂತ ಆಲೇ ಮೈಂಡಲ್ಲಿ ಫಿಕ್ಸ್ ಆಗಿದೆ, ಬಟ್ ತುಳಸಿ ಒಂದೇ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಅಂದ್ಬಿಟ್ಟು ಹೂವನ್ನು ತೊಗೊಂಡೆ. ಸೊ ಹೂವು ಎಲ್ಲ ತೊಗೊಂಡಾದ್ಮೇಲೆ ನೆಕ್ಸ್ಟ್ ಇವಾಗ ನಾಳೆ ನಾನು ನನ್ನ ಫೇವ್ರೆಟ್ ದೇವಸ್ಥಾನಕ್ಕೆ ಹೋಗ್ತೀನಿ. ಅದು ಯಾವ ದೇವಸ್ಥಾನ ಅಂತ ಗೊತ್ತಿರೋರು ಕಮೆಂಟ್ ಮಾಡಿ, ಯಾಕಂದರೆ ಲಾಸ್ಟ್ ಬ್ಲಾಗಲ್ಲಿ ಹೇಳಿದ್ದೀನಿ ಅದು ಯಾವ ದೇವಸ್ಥಾನ ಅಂತ. ಬಟ್ ನಾನು ಅಲ್ಲಿ ಹೋಗೋದು ಅಪರೂಪ, ಬಟ್ ಟೈಮ್ ಸಿಕ್ತಾಗ ಹೋಗ್ತೀನಿ ಅಂತ ಹೇಳಿದೆ. ಬಟ್ ಅದು ಯಾವುದು ದೇವಸ್ಥಾನ ಅಂತ ಗೊತ್ತಿರೋರು ಕಮೆಂಟ್ ಮಾಡಿ. ನಾನು ವಿಡಿಯೋ ಎಂಡಲ್ಲ, ನಾಳೆ ಯುಗಾದಿ ಹಬ್ಬದ ಬ್ಲಾಗ್ ಅಪ್ಲೋಡ್ ಮಾಡಿದಾಗ ಯಾವ ದೇವಸ್ಥಾನಕ್ಕೆ ಹೋಗಿದ್ದೀನಿ ಅದನ್ನೆಲ್ಲ ತೋರಿಸ್ತೀನಿ. ಸೊ ಅಲ್ಲಿಗೆ ಬಂದು ದೇವಸ್ಥಾನಕ್ಕೆ ಸಪ್ರೇಟ್ ಐಟಮು, ಮನೆಯಲ್ಲಿ ಪೂಜೆಗೆ ಸಪ್ರೇಟ್ ಐಟಮ್ನೆಲ್ಲ ತೊಗೊಂಡು ಪಾಪ ಅಣ್ಣ ಲೆಕ್ಕಾಚಾರ ತಪ್ಪು ಹಾಕಿದ್ರು. ನಾನು ಅದನ್ನ ಕ್ಯಾಲ್ಕುಲೇಟ್ ಮಾಡಿ ಎಷ್ಟಲ್ಲ ಅಷ್ಟು ಅಂತ ಹೇಳಿ ಅಮೌಂಟ್ ಕೊಟ್ಟು ಬಂದೆ. ಅದೊಂದು ಬುದ್ಧಿ ನನಗೆ ಬಂದ್ಬಿಟ್ಟಿದೆ. ಬಟ್ ನನಗೆ ಕ್ಲಾರಿಟಿ ಸಿಗೋವರೆಗೂ ಅಲ್ಲಿಂದ ಜಾಗ ಖಾಲಿ ಮಾಡಬಾರ್ದು. ಜಾಗ ಖಾಲಿ ಮಾಡಿ ಅಲ್ಲಿಂದ ಬಂದುಬಿಟ್ರೆ ನಂಗೆ ಮನಸ್ಸಲ್ಲಿ ಅದೇ ಕೊರಿತಾ ಇರುತ್ತೆ, ಇಲ್ಲಿ ಜಾಸ್ತಿ ಕೊಟ್ಬಿಟ್ನಾ, ಬಾರ್ಗಿನ್ ಮಾಡಲಿಲ್ವಾ, ಈ ಥರ ಎಲ್ಲ ಕಾಡ್ತಾ ಇರುತ್ತೆ ಮನಸ್ಸಲ್ಲಿ. ಬಟ್ ಅಲ್ಲೇ ಅಣ್ಣ 10 ರೂಪೀಸ್ ಜಾಸ್ತಿ ಹೇಳಿತ್ತು. ಬಟ್ ಅವರು ಪಾಪ ಕಸ್ಟಮರ್ಗಳೆಲ್ಲ ಬರ್ತಾನೆ ಇದ್ರು. ಬಟ್ ನಾನು ಅವ್ರ ಮೇಲೆ ತಪ್ಪ ಆರೋಪ ಏನೂ ಹೊರಿಸ್ತಿಲ್ಲ. ಕಸ್ಟಮರ್ಗಳೆಲ್ಲ ತುಂಬ ಜನ ಬರ್ತಾ ಇದ್ರಲ್ವ, ಸೊ ಅದಕ್ಕೋಸ್ಕರ ಅಣ್ಣ ಸ್ವಲ್ಪ ಪ್ರೆಷರಲ್ಲಿದ್ದರು. ಇರಲಿ ಅಂದ್ಬಿಟ್ಟು ನಾನು ಏನು ಮಾಡಿದೆ, ಕನ್ಫ್ಯೂಸ್ ಆಯಿತು ನನಗೂ ಸ್ವಲ್ಪ ಅಂದ್ಬಿಟ್ಟು ನಾನು ಕ್ಯಾಲ್ಸಿ ಓಪನ್ ಮಾಡಿ ರಿಯಲಿಗೆ ಇಷ್ಟು ಅಮೌಂಟ್ ಅಣ್ಣ ಅಂತೇಳಿ ಅಮೌಂಟ್ ಎಷ್ಟಾಗಿದೆ ಅಷ್ಟು ಕೊಟ್ಟು ನೆಕ್ಸ್ಟು ನಾಳೆ ದೇವಸ್ಥಾನಕ್ಕೆ ಹೋಗ್ಬೇಕಿತ್ತಲ್ಲ, ಸೊ ಹಾರ ತೊಗೊಳ್ಳೋಣ ಅಂತ ಬಂದೆ. ಹೆವಿ ರಶ್ ಇತ್ತು ಮಾತ್ರ ಇವತ್ತು. ಬಟ್ ಏನು ಅಷ್ಟು ಕ್ವಾಲಿಟಿಯಾಗಿ ಹೂವು ಇದ್ದಿದ್ದರೆ ಚೆನ್ನಾಗಿರೋದು. ಇವಾಗೇನು ಒಂದು ಮಾರು ಹೂವನೇ 100 ರೂಪಾಯಿ ಆಗಿದೆ.
ಬಟ್ ₹100 ಆದರೂ ₹100 ತಕ್ಕಂಗೆ ಕ್ವಾಲಿಟಿ ಇಲ್ಲ, ಅದೇ ಬೇಜಾರು. ಅರ್ಧಂಬರ್ಧ ಕೊಡೋದಕ್ಕೆ ಅಂದರೆ ಅರ್ಧಂಬರ್ಧ ತೊಗೊಂಡ್ರು ಅದು ಫುಲ್ಲು ಹಬ್ಬ ಪೂರ್ತಿ ಕಂಪ್ಲೀಟ್ ಮಾಡ್ದಂಗೆ ಆಗಲ್ಲ. ತೊಗೊಂಡ್ರೆ ಒಂದು ಮಾರು ಮೇಲೆ ತೊಗೋಬೇಕು. ಸೊ ದೇವಸ್ಥಾನಕ್ಕೆ ಅಂತ ಹಾರ ತೊಗೊಂಡೆ. ಹಾರನೂ ಕಾಸ್ಟ್ಲಿ, 100, 150, 80 ಈ ಥರ ಎಲ್ಲ ಇತ್ತು. ಸೊ ಹಂಗೆ ಹಿಂಗೆ ಒಂದು ಹಾರ ತೊಗೊಂಡು ಅಮೌಂಟ್ ಕೊಟ್ಟು ಅಲ್ಲಿಂದ ಬಂದೆ. ಸೊ ಮನೆಗೊಂದು ಟವಲ್ ಬೇಕಾಗಿತ್ತು. ಸೊ ಒಂದು ಟವಲ್ ತರೋಣ ಅಂತ ಹೋಗಿ ನಾನು ಆ್ಯಕ್ಚುಲಿ ಹೇಳ್ಬೇಕಂತಂದರೆ ಹೋಗಿದ್ದು ಒಂದು ₹100, ₹150 ಟವಲ್ ತರೋಣ, ಒಂದು ಟವಲ್ ತರೋಣ ಅಂತ ಹೋಗಿದ್ದು. ಬಟ್ ನಂಗೆ ಅಲ್ಲೊಂದು ಸ್ಯಾರಿ ಇಷ್ಟ ಆಯಿತು. ಬಟ್ ಆ ಸ್ಯಾರಿ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅದನ್ನ ತೊಗೋಬೇಕು ಅಂತ ಆಸೆ ಆಯಿತು. ಕೇಳಿದೆ ಎಷ್ಟು ಏನಿದೆ ಅಂತ. ನನ್ನ ಬಜೆಟ್ಗೆ ಓಕೆ ತೊಗೊಳ್ಳುವೆ. ಬಟ್ ನನ್ನ ಬಜೆಟ್ಗೆ ಆ ಪರಿಸ್ಥಿತಿಗೆ ನನ್ನ ಬಜೆಟ್ಗೆ ಓಕೆ ಆಗಿಲ್ಲ ಅಂದಿದ್ದಿದ್ರೆ ಅಕ್ಕ ಎತ್ತು ಮಡಿಗೆ ಅಂತ ಒಂದು ₹100 ಅಡ್ವಾನ್ಸ್ ಕೊಟ್ಟಾದರೂ ಹೇಳಿರುವೆ. ಇದೇ ಸ್ಯಾರಿ ಅದು ಎಷ್ಟು ಆ್ಯಕ್ಚುಲಿ ಆ ಪಕ್ಕದಲ್ಲಿರೋ ಸ್ಯಾರಿನೂ ನೋಡಿದೆ. ಬಟ್ ಅದು 1200 ಹೇಳಿದ್ರು. ಬಜೆಟ್ ಸ್ವಲ್ಪ ಕಮ್ಮಿ ಇತ್ತು. ಯಾಕಂದರೆ ಎಲ್ಲ ಐಟಮ್ಸ್ಗಳಿಗೆ ಅಮೌಂಟ್ ಹಾಕಿದ್ದೀನಿ. ಬಟ್ ನನಗೆ ಸಾಲ ತೊಗೊಳಕ್ಕೆ ಇಷ್ಟ ಆಗಿರಲಿಲ್ಲ. ಆಲ್ರೆಡಿ ನನ್ನ ಹತ್ರ ಇರೋದೆಲ್ಲ ಫುಲ್ಲು ಒಂದು 8-10 ಸೀರೆ. ಅದು ಮದುವೆಗಿಂತ ಮುಂಚೆನೇ ಇವಾಗಲೇ 8-10 ಸೀರೆ, ವರ್ಕ್ ಸೀರೆ, ಹೆವಿ ಗ್ರ್ಯಾಂಡ್ ಸೀರೆ ಇದೆ. ಬಟ್ ಈ ಥರ ಸೀರೆಗಳು ನನ್ನ ಹತ್ರ ಕಮ್ಮಿ. ಸೊ ಅದಕ್ಕೋಸ್ಕರ ಈ ಸೀರೆ ನಂಗೆ ತುಂಬ ಇಷ್ಟ ಆಯಿತು. ಅಕ್ಕ ಕಲರ್ಸ್ಗಳಿದೆ ಅಂತ ಹೇಳಿದ್ರು. ಹಂಗಾರೆ ನೋಡೋಣ ಅಂತ ಒಂದು ಆಸೆ. 2 ಸೀರೆ ಇಷ್ಟ ಆಯಿತು. ಜಾಸ್ತಿ ಇಷ್ಟ ಆಗಿದೆ. ಫಸ್ಟ್ ಯಾವ್ದು ನೋಡಿದೆ ಅದೇ ಸೀರೆ ಫೈನಲ್ ಮಾಡಿದೆ. ಫಸ್ಟ್ ಯಾವ್ದನ್ನ ನೋಡಿರ್ತೀನಿ ನನ್ನ ಲೈಫಲ್ಲಿ ಅದನ್ನೇ. ಬಟ್ ಹಂಗಾರು ನನಗೆ 2-3 ತೆಗೆಸ್ದೇ ಹೋದರೆ ಮನ್ಸಿಗೆ ಸಮಾಧಾನನೇ ಆಗೋಲ್ಲ. ಫಾರ್ ದ ಫಸ್ಟ್ ಟೈಮ್ ನಾನು ಒಂದೇ ಅಂಗಡೀಲಿ ಇಷ್ಟ ಆಗಿ ಸೀರೆ ತೊಗೊಂಡಿರೋದು. ಒಂದು ಸೀರೆ ತೊಗೋಬೇಕು ಅಂತಂದರೆ ನಾನು ಇಲ್ಲಾಂದ್ರೆ ಮ್ಯಾಕ್ಸಿಮಮ್ ಅಂದರೆ ಒಂದು 4-5 ಅಂಗಡಿ ಸುತ್ತಿದ್ರೇ ಮನ್ಸಿಗೆ ನೆಮ್ಮದಿ. ಒಂದೇ ಅಂಗಡೀಲಿ ತೊಗೊಂಡ್ರೆ ನಂಗೆ ಇಷ್ಟ ಆಗೋಲ್ಲ. ಇರಲಿ ಮದುವೆ ಆದಮೇಲಾದರೂ ಹಾಕೊಳ್ಳೋಣ, ಇಲ್ಲ ಮದುವೆಗಿಂತ ಮುಂಚೆನಾದರೂ ಹಾಕೊಳ್ಳೋಣ ಅಂದ್ಬಿಟ್ಟು ಇಷ್ಟ ಆಯಿತು ಅಂತ ತೊಗೊಂಡೆ. ಮನೆಗೆ ತೊಗೊಂಡೋಗಿ ಮಡಗ್ತೀನಿ. ನಮ್ಮ ಅಮ್ಮಂಗೆ ಇಷ್ಟ. ನಮ್ಮಮ್ಮ ಆಲ್ರೆಡಿ ಬ್ಲೌಸ್ ಹೊಲ್ಸ್ಕೊಬಿಟ್ಟಿರ್ತಾರೆ, ಹೇಳೋಕ್ಕಾಗಲ್ಲ. ಸೊ ಅದಾದಮೇಲೆ ನಮ್ಮಮ್ಮ ಒಂದು ಐಟಮ್ ಹೇಳ್ತು. ಬಟ್ ಅದು ಹೆಸರು ಮರ್ತೋಗಿದೆ. ಅದನ್ನು ತೊಗೊಂಡು ಬಂದೆ. ರೂಟ್ ಏನು ಡೈಲಿ ನೋಡಿರ್ತೀರಲ್ವ ನೀವು, ರೂಟ್ ಏನು ತೋರ್ಸೋದು ಬೇಡ ಅಂದ್ಬಿಟ್ಟು ರೂಟದೇನು ವೀಡಿಯೋ ಮಾಡೋದಕ್ಕೆ ಹೋಗಿಲ್ಲ. ಆ್ಯಕ್ಚುಲಿ ನಾನು ಬರ್ಬೇಕಾದ್ರೆ ಹೂವನ್ನ ಅಲ್ಲೇ ಬಿಟ್ಟು ಬಂದಿದ್ದೆ. ಪಾಪ ಹುಡುಗಿ ಅಲ್ಲಿಂದ ಓಡಿ ಬಂದು ಹೂವು ಅಲ್ಲ ಹಾರ ಬಿಟ್ಟು ಬಂದಿದ್ದೆ. ಸೊ ಅಕ್ಕ ಅಂತ ಕೂಗ್ತಿದ್ದೆ. ಅಷ್ಟು ಜನರಲ್ಲಿ ಕೇಳಿಸೇ ಇಲ್ಲ ನನಗೆ. ಸೊ ಅದನ್ನ ತೊಗೊಂಡು ಮಾಮೂಲಿ ರೂಟೆಲ್ಲ ಏನು ಮಲ್ಲಿಗೆ ಹೂವು ತೊಗೊಳ್ಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಹಂಗಾದ್ರೂ ಮಲ್ಲಿಗೆ ಹೂವು ತೊಗೊಳೋದಕ್ಕೆ ಆಗಲಿಲ್ಲ. ಇದ್ದಿದ್ದು ಒಂದು ಆಟೋ ಬಟ್ ಇನ್ನೂ ಇತ್ತು. ಬಟ್ ಓಡೋ ಆಟೋಗಳಿಗೆ ಹತ್ಕೊಂಡ್ರೆ ಬೆಟರ್ ನಾವು. ಎಂತಕ್ಕೆ ಅಂದರೆ ಇಲ್ಲ ಇನ್ನೊಂದು ಆಟೋ ಹತ್ಬೇಕು ಅಂದರೆ ಅಲ್ಲಿ ಫುಲ್ಲು ಸೀಟ್ ಆಗೋವರೆಗೆ. ಇದು ಹಳ್ಳಿ ಕಡೆ ಮಂಡ್ಯದವ್ರಿಗೆ ಗೊತ್ತಾಗುತ್ತೆ ಯಾವ ಥರ ಇಲ್ಲಿ ಆಟೋ ಪರಿಸ್ಥಿತಿ ಇದೆ ಅಂತ. ಬೆಂಗಳೂರು ಸೈಡಲ್ಲೆಲ್ಲ ಬುಕ್ ಮಾಡ್ಕೋತಾರೆ, ಇಲ್ಲ 1-2 ಇದ್ದರೆ ಹೊಂಟೋಗ್ತಾರೆ. ಬಟ್ ಹಳ್ಳಿ ಕಡೆ ಹಂಗಲ್ಲ, ಫುಲ್ ಆಟೋ ಫುಲ್ಲು ಪ್ಯಾಸೆಂಜರ್ಗಳಾದರೆ ಮಾತ್ರ ಹೊರಡೋದು. ಸೊ ಅಲ್ಲಿಂದ ಬಂದೆ. ರೂಟೆಲ್ಲ ನೋಡಿರ್ತೀರಲ್ಲ ಏನು ತೋರಿಸೋದು ಅಂದ್ಬಿಟ್ಟು ಅದನ್ನೇನು ವಿಡಿಯೋ ಮಾಡೋಕ್ಕೆ ಹೋಗಿಲ್ಲ. ಅಕಸ್ಮಾತ್ ತೋರಿಸ್ಬೇಕು ಅಂತಿದ್ರು ಮಾಡ್ತಾನೂ ಇಲ್ಲ. ಯಾಕಂದ್ರೆ ನಾನು ಸ್ಟ್ರೆಸ್ಸಲ್ಲಿ ಕೂತಿದ್ದೆ. ನಾನಲ್ಲಿ ಸಂದಿಲ್ ತುರಿಕೊ ಬಂದಿದ್ದೀನಿ. ಎಂತಕ್ಕೆ ಅಂದರೆ ಸಣ್ಣ ಇರೋದ್ರಿಂದ ಅದೊಂದು ಬೆನಿಫಿಟ್ ಇದೆ ನನಗೆ. ಎಲ್ಲರೂ ಸಣ್ಣ ಇದ್ದರೆ ಸಂದಿಲ್ ಹಿಂದಿಲಿ ತುರಿಕೊಂಡಾರು ಕೂತ್ಕೊ ಅಂತ ಹೇಳ್ತಾರೆ. ಸೊ ಹಂಗೂ ಹಿಂಗೂ ಬಂದೆ. ಇಷ್ಟು ಐಟಮ್ಗಳನ್ನ ಒಬ್ಬಳೇ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀನಿ. ಈ ಕೆಲ್ಸಕ್ಕೆ ಹೋದ್ಮೇಲೆ ಇದು ಕಾಮನ್ ಆಗಿಬಿಟ್ಟಿದೆ. ಫಸ್ಟೆಲ್ಲ ಅಮ್ಮನ ಕರ್ಕೊಂಡು ಹೋಗುವೆ. ಬಟ್ ನಾವು ಹೆಣ್ಮಕ್ಳು ಇಂಡಿಪೆಂಡೆಂಟಾಗಿ ಇದನ್ನೆಲ್ಲ ನಾವು ಜವಾಬ್ದಾರಿ ನಿರ್ವಹಿಸಬೇಕು. ಏನಂತಕ್ಕೆ ಎಲ್ಲ ಟೈಮಲ್ಲೂ ಗಂಡು ಮಕ್ಳ ಮೇಲೆ ಡಿಪೆಂಡ್ ಆಗಬೇಕು ಅನ್ನೋ ರೂಲ್ಸ್ ಏನೂ ಇಲ್ವಲ್ಲ. ಇವಾಗ ಇಷ್ಟು ಐಟಮ್ಗಳನ್ನ ಗಂಡು ಮಗನೂ ತರ್ತಾನೆ. ಬಟ್ ಅದೇ ಈಕ್ವಾಲಿಟಿಯಿಂದ ನಾವು ಹೆಣ್ಮಕ್ಳನ್ನೂ ತರ್ತೀವಿ. ಸೊ ಈ ಥರ ಮೆಂಟಾಲಿಟಿಯಿಂದ ಹುಡುಗಿರು ಇರಬೇಕು ಹೊರತು ಎಲ್ಲ ಅವರೇ ಮಾಡಲಿ, ಮನೆ ಸಾಮಾನು ಅವರೇ ತರಲಿ, ಇಂಥದನ್ನೆಲ್ಲ ಅವ್ರ ಮೇಲೆ ಡಿಪೆಂಡ್ ಆಗೋಕ್ಕೆ ಹೋಗಬಾರ್ದು. ಯಾಕಂದರೆ ಎಲ್ಲ ಟೈಮಲ್ಲೂ ನಮ್ಗೆ ಅವರೇ ಇರೋಲ್ಲ. ಸೊ ನಾವು ಇಂಡಿಪೆಂಡೆಂಟಾಗಿ ಇದನ್ನೆಲ್ಲ ಮಾಡೋದು ಕಲ್ತ್ಕೋಬೇಕು. ಬಟ್ ನಾನು ಯಾರು ಅನ್ಕೊಂಡ್ರೆ ಅದೆಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ಇದನ್ನೆಲ್ಲ ನಾನು ಮಾಡಬೇಕು, ನಾನು ಮಾಡ್ತೀನಿ ಅಷ್ಟೇ. ಸೊ ಅಲ್ಲಿಂದ ಬಂದೆ. ಹೊಟ್ಟೆ ಸಿಕ್ಕಾಪಟ್ಟೆ ಹಸಿತಾಯಿತ್ತು. ಹಂಗಾರು ಮನೆಗೆ ಬಂದೆ ಆದಮೇಲೆ ಹೊಟ್ಟೆ ಎಲ್ಲ ಹಸಿತಾಯಿತ್ತು. ಕಲ್ಲಂಗಡಿ ಹಣ್ಣಿತ್ತು, ಕಲ್ಲಂಗಡಿ ಹಣ್ಣು ತಿಂದೆ. ಕಲ್ಲಂಗಡಿ ಹಣ್ಣು ತಿಂದರೆ ಆ್ಯಕ್ಚುಲಿ ನನಗೆ ನೆಗಡಿ ಆಗೋದು ಜಾಸ್ತಿ. ಬಟ್ ಅದಕ್ಕೆ ನಾನು ಜಾಸ್ತಿ ತಿನ್ನೋದಕ್ಕೆ ಹೋಗಲಿಲ್ಲ. ಸ್ವಲ್ಪನೇ ತಿಂದೆ. ಆಮೇಲೆ ಹೊಟ್ಟೆ ಹಸಿತಾಯಿತ್ತಲ್ಲ, ಅಮ್ಮನೂ ಅಡುಗೆ ಮಾಡಿರಲಿಲ್ಲ. ನಾನು ಮಧ್ಯಾಹ್ನ ಊಟ ತೊಗೊಂಡೋಗಿದ್ದೀನಿ ಅಂದ್ಕೊಂಡು ಸುಮ್ಮನೆ ಆಗಿದ್ದಾರೆ ಅವರು. ಸೊ ಮಧ್ಯಾಹ್ನ ಊಟ ಮಾಡಿರಲಿಲ್ಲ, ಹೊಟ್ಟೆ ಹಸಿತಾಯಿತ್ತು. ನಾನು ಟೌನಲ್ಲೂ ಏನೂ ತಿನ್ನಲಿಲ್ಲ, ಟೈಮಾಗಿ ಹೋಗುತ್ತೆ ಅಂತ. ಅದಕ್ಕೆ ಕಲ್ಲಂಗಡಿ ಹಣ್ಣು ತಿಂದೆ. ಅದು ತಿಂದರೂ ಯಾಕೋ ಹೊಟ್ಟೆ ತುಂಬಲಿಲ್ಲ ನನಗೆ ಸರಿಯಾಗಿ. ಅದಕ್ಕೇ ಮ್ಯಾಗಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮ್ಯಾಗಿ ಮಾಡ್ಕೊತಾ ಇದ್ದೀನಿ. ಸೊ ಮ್ಯಾಗಿ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ನಾನು ಸೀರೆನ ಟ್ರೈಯಲ್ಲಿ ನೋಡಿದೆ. ಚೆನ್ನಾಗಿತ್ತು, ಎಲ್ಲ ಕ್ವಾಲಿಟಿಯಾಗಿ ಚೆನ್ನಾಗಿದೆ. ಬಟ್ ಬ್ಲೌಸು ಸ್ವಲ್ಪ ಲೂಸ್ ಆಗಿತ್ತು. ಅದನ್ನು ಟೈಟ್ ಮಾಡಿಸೋದಕ್ಕೆ ಅಂತ ಸಿಕ್ಕಾಪಟ್ಟೆ ಓಡಾಡಿದೆ ಇಲ್ಲಿ ಇರೋರಿಗೆ. ಹಂಗಾರು ಅದು ಆಗಲಿಲ್ಲ. ನೋಡೋಣ ನಾಳೆ ಹಬ್ಬಕ್ಕೆ ಹಾಕೊಂಡಾಗ ಯಾವ ಥರ ಇರುತ್ತೆ ಅಂತ. ಸೊ ಹಂಗಾದ್ರೂ ಸೀರೆ ಎಲ್ಲ ಟ್ರೈಯಲ್ಲಿ ಆದಮೇಲೆ ಮ್ಯಾಗಿ ಮಾಡ್ಕೊಳ್ಳೋಣ ಅಂತ ಹೋಗಿ ಮ್ಯಾಗಿ ಮಾಡ್ಕೊತಾ ಇದ್ದೀನಿ.
ಸೊ ಮ್ಯಾಗಿ ಎಲ್ಲ ರೆಡಿ ಆಗೋ ಅಷ್ಟರಲ್ಲಿ ಮನೇಲಿ ಡೇಟ್ಸ್ ಇತ್ತು. ಸೊ ಅದನ್ನು ತಿನ್ನೋಣ ಅಂದ್ಬಿಟ್ಟು ತಿಂತಾಯಿದ್ದೀನಿ. ನಂಗೆ ಏನಾದ್ರು ಒಂದು ತಿಂತಾನೆ ಇರಬೇಕು. ಆ್ಯಕ್ಚುಲಿ ನಾನು ಹೊಟ್ಟೆ ಹಸಿವು ತಡ್ಕೊಂಡಿರೋದಕ್ಕಾಗಲ್ಲ, ಯಾಕಂದರೆ ಮಧ್ಯಾಹ್ನ ಟೈಮು ಊಟ ಮಾಡಿರಲ್ಲ. ಸೊ ಅದಕ್ಕೋಸ್ಕರ ಮನೆಗೆ ಬಂದರೆ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಾ ಇರುತ್ತೆ. ಮ್ಯಾಗಿನೂ ರೆಡಿ ಆಯಿತು, ಡೇಟ್ಸು ತಿಂದಾಯಿತು. ಇದು ತಿಂದೆಲ್ಲ ಆದಮೇಲೆ ಊಟಕ್ಕೆ ರೆಡಿ ಮಾಡಬೇಕು. ಸೊ ಮನೆಯೆಲ್ಲ ಕ್ಲೀನ್ ಆಗಿರುತ್ತೆ, ಮನೆ ಕೆಲಸ ಏನೂ ಬ್ಯಾಲೆನ್ಸ್ ಇರೋಲ್ಲ. ನೈಟ್ ಬಂದಾಗ ಅಡುಗೆ ಮಾಡೋದು ಒಂದೇ. ಇಷ್ಟು ದಿನ ನಮ್ಮಮ್ಮ ಮಾಡ್ತಾಯಿತ್ತು. ಸೊ ಇವಾಗ ನನ್ನ ತಂಗಿ ಮನೇಲಿರೋದ್ರಿಂದ ವಿಡಿಯೋ ಎಲ್ಲ ನೋಡಿ ನಮ್ಮ ಅತ್ತೆಯವ್ರ ಹತ್ರ ಎಲ್ಲ ಅಡುಗೆ ಮಾಡೋದನ್ನ ಹೇಳಿಸ್ಕೊಂಡು ಮನೇಲಿ ನಮ್ಮ ಮೇಲೆ ಪ್ರಯೋಗ ಮಾಡ್ತಾಳೆ. ಸೊ ಇವಾಗ ನೆಕ್ಸ್ಟ್ ನಾನು ಅಡುಗೆ ಮಾಡೋಣ ಅಂದ್ಬಿಟ್ಟು ನುಗ್ಗೆಕಾಯಿ ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಐಟಮ್ಗೆ ಎಲ್ಲ ಐಟಮ್ ಹಾಕಿದ್ದೀನಿ, ಬಟ್ ಬೆಳ್ಳುಳ್ಳಿ ಮಾತ್ರ ಮಿಸ್ ಮಾಡಿದ್ದೆ. ಸಾಂಬಾರೆಲ್ಲ ಆದಮೇಲೆ ನೆನೆಸ್ಕೊಂಡೆ ಬೆಳ್ಳುಳ್ಳಿ ಹಾಕಿರ್ಲಿಲ್ವಲ್ಲ ಅಂತ. ಯಾರೋ ಅದನ್ನು ಕಮೆಂಟಲ್ಲಿ ಹಾಕೋಕೆ ಹೋಗ್ಬೇಡಿ, ಬೆಳ್ಳುಳ್ಳಿ ಹಾಕಿಲ್ವಲ್ಲ ಅಂತ. ನಾನು ಲೈಫಲ್ಲೇ ಫಸ್ಟ್ ಟೈಮು ನುಗ್ಗೆಕಾಯಿ ಸಾಂಬಾರು ಮಾಡ್ತಾಯಿರೋದು. ನಾನು ಯಾವತ್ತೂ ನುಗ್ಗೆಕಾಯಿ ಸಾಂಬಾರು ಮಾಡಿಲ್ಲ, ನೋಡೋಣ ಯಾವ ಥರ ಬರುತ್ತೆ ಅಂತ. ಸೊ ಹಂಗೂ ಹಿಂಗೂ ಮನೆಗೆ ಬಂದು ಸಾಂಬಾರೆಲ್ಲ ರೆಡಿ ಮಾಡ್ತಾಯಿದ್ದೀನಿ. ಸೊ ಫಸ್ಟ್ ಟೈಮ್ ಮಾಡ್ತಿರೋದು, ಹೆಂಗೆ ಬರ್ತೇನೋ ಗೊತ್ತಿಲ್ಲ, ಒಂದು ರೇಂಜಿಗೆ ಮಾಡಿರ್ತೀನಿ. ಸೊ ಸಾಂಬಾರೆಲ್ಲ ಆದಮೇಲೆ ಊಟ ಮಾಡ್ಬಿಟ್ಟು ಮಲ್ಕೋಬೇಕಷ್ಟೇ. ಸೊ ಬೆಳಗ್ಗೆ ಬೇಗ ಎದ್ದೇಳೋ ಕಾರಣ ಬೆಳಗ್ಗೆ ಬೇಗ ಎದ್ದೇಳಬೇಕಲ್ಲ ಅಂತ ಬೇಗ ಊಟ ಮಾಡಿ ಮಲ್ಕೊತೀನಿ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ವಿಡಿಯೋ ಫುಲ್ ನೋಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟು ಯುಗಾದಿ ಹಬ್ಬದ ವ್ಲಾಗ್ ಅಪ್ಲೋಡ್ ಆಗ್ತಾ ಇದೆ. ಸೊ ಅದನ್ನು ಯಾರು ಸ್ಕಿಪ್ ಮಾಡ್ದಂಗೆ ಪೂರ್ತಿ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ಲೈಕ್ ಮಾಡಿ. ಸೊ ನೆಕ್ಸ್ಟು ಯುಗಾದಿ ಹಬ್ಬದ ವ್ಲಾಗ್ ಅಪ್ಲೋಡ್ ಆಗ್ತಾ ಇದೆ. ಸೊ ಯಾರು ಸ್ಕಿಪ್ ಮಾಡ್ದಂಗೆ ವಿಡಿಯೋ ಫುಲ್ ನೋಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್ ಬಾಯ್.